ಖಚಿತವಾದಂಥ ಗುದ್ದಾಟವನ್ನು ಕಾಂಗ್ರೆಸ್ ಗೌರ್ಮೆಂಟ್ ಜೊತೆ ನಾಳೆ ಅನೌನ್ಸ್ ಮಾಡ್ತೀವಿ ದಾವಣಗೆರೆ ಒಳಗೆ. ಸಿದ್ದರಾಮಯ್ಯ ಅವರ ಬಗ್ಗೆ ನಮ್ಗೆ ಏನು ಅನಿಸ್ತಾ ಇದೆ, ನಿಮ್ಮ ಸರ್ಕಾರದ ಬಗ್ಗೆ ಏನು ಅನಿಸ್ತಿದೆ, ನಾವು ಏನು ಹೆಜ್ಜೆ ತಗೊಳ್ತೀವಿ ಅಂತ ಮಾಡ್ತಿದೀವಿ. ನಾವು ತಗೊಂಡಿದ್ದ ಹೆಜ್ಜೆ ಅದು ಏನಂದ್ರೂ ಕೂಡ ಬಿಡೋರು ನಾವು ಉಡುಗಳಿದ್ವಿ. ಸ್ವತಂತ್ರ ಚಳವಳಿ ನಿಮಗೆ ಕಲಿಸ್ಕೊಟ್ಟಿರೋ ಪಾಠ. ಸ್ವತಂತ್ರ ಚಳವಳಿ ಏನು, ಅವತ್ತಿನ ಕಾಂಗ್ರೆಸ್ ಅಂದ್ರೆ ಏನು, ಕಾಂಗ್ರೆಸ್ ಅಂದ್ರೆ ಮಹಾಧಿವೇಶನ. ಸೊ ಈ ನಮ್ಮ ಜನರ ಸಮಸ್ಯೆಗಳು ಏನಿದೆ ಆ ವಿಚಾರನ ಇಟ್ಕೊಂಡು ಇವ್ರ ಜೊತೆ ಗುದ್ದಾಟ ಸ್ಟಾರ್ಟ್ ಮಾಡಬೇಕು. ನೂರ್ ಶ್ರೀಧರ್ ಸರ್, ಈಗ ಈ ಸಮಾವೇಶ ನಡೀತದೆ. ಈ ಸಮಾವೇಶ ಪರ್ಟಿಕ್ಯುಲರ್ ಆಗಿ ಅಂದರೆ ಒಂದು ಸರ್ಕಾರಕ್ಕೆ ಈಗಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡುವಂತಹ ನೇರವಾದಂತಹ ಸಂದೇಶ ಏನಾಗಿರುತ್ತೆ, ಮತ್ತು ಅಲ್ಲಿ ಬರುವಂಥ ಕಾರ್ಯಕರ್ತರು ಮುಂದೆ ಹೋಗಿ ಮುಂದಿನ ದಿನ ನೀವು 3 ವರ್ಷದಲ್ಲಿ ಇಷ್ಟೆಲ್ಲ ದೊಡ್ಡ ಒಂದು ಇದಿಟ್ಕೊಂಡು ಕ್ಯಾನ್ವಾಸಲ್ಲಿ ಇಟ್ಕೊಂಡು ಅವರು ಪರ್ಟಿಕ್ಯುಲರಾಗಿ ಏನನ್ನು ಮಾಡ್ತಾರೆ, ಏನನ್ನು ಸಾಧಿಸ್ತಾರೆ ಅನ್ನೋಂಥದ್ದು. ಮತ್ತು ಈ 1 ಲಕ್ಷ ಟಾರ್ಗೆಟ್ ಅಂತ ನೀವು ಇಟ್ಕೊಂಡಿದ್ದೀರಲ್ಲ, ಇದು ಯಾವ ರೀತಿ ರಿಯಲೈಸ್ ಆಗುತ್ತೆ ನೀವು ಅನ್ನೋದನ್ನ. ಈ ಸಮಾವೇಶ ಏನು ನಡೀತಿದೆ, ಈ ಸಮಾವೇಶ ಸುಮ್ಮನೆ ಎಲ್ಲ ಬಂದು ಸುಮ್ಮನೆ ಭಾಷಣ ಹೊಡೆಯೋ ಸಮಾವೇಶವಾಗಿರೋದಿಲ್ಲ. ಈ ಸಮಾವೇಶದಲ್ಲೂ ಕೂಡ ಒಂದು ಪ್ರಸ್ತಾವನೆಯನ್ನು ಮುಂದಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಂದರೆ ಒಂದು ಪರಿಕಲ್ಪನೆ ಮತ್ತು ಆ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಯೋಜನೆ, ಎರಡನ್ನೂ ಕೂಡ ಮಂಡನೆ ಆಗುತ್ತೆ. ಉದ್ಘಾಟನೆ ಭಾಷಣ ಆದ ನಂತರದಲ್ಲಿ ಇದು ಕಮಿಟಿ ಕಡೆಯಿಂದ ಮಂಡನೆ ಆಗುತ್ತೆ. ಅದ್ರ ಸುತ್ತ ವೇದಿಕೆ ಮೇಲಿರುವಂಥ ಎಲ್ಲ ಇವರ ಅಭಿಪ್ರಾಯನೂ ಕೇಳಲಾಗ್ತದೆ. ಅವರಿಗೆ ಇನ್ನು ಅದಕ್ಕೆ ಆ್ಯಡ್ ಮಾಡೋಕ್ಕೂ ಹೇಳಲಾಗ್ತದೆ. ಇದನ್ನು ನೀವು ಕಟ್ಕೊಡ್ಬೇಕು, ಇದನ್ನು ಬೆಳೆಸಬೇಕು ಈ ಪರಿಕಲ್ಪನೆ ಅಂತಲೂ ಕೂಡ ಕೇಳ್ತೀವಿ. ಅದೆಲ್ಲ ಬಂದಿದ್ದನ್ನು ಒಳಗೊಂಡಂತೆ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಇನ್ನೂ ಕೂಡ ಫಾರ್ಮ್ ಶೇಪ್ ಮಾಡಿ ತೊಗೊಂಡೋಗುತ್ತೆ. ಆ ಪರಿಕಲ್ಪನೆಯ ಒಂದು ಕೆಲವು ಸ್ಥೂಲ ಬಿಂದುಗಳನ್ನು ಅಷ್ಟೇ ಹೇಳ್ತೀನಿ, ಎಲ್ಲ ವಿವರಗಳಿಂದ ನಾನು ಹೇಳೋಕ್ಕಾಗಲ್ಲ. ಒಂದು, ಫಸ್ಟ್ ಆಫ್ ಆಲ್ ಇಲ್ಲಿಂದ ಯಾರು ಬಂದಿದ್ದೀವಿ ನಾವು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಜವಾಬ್ದಾರಿ ಕೊಟ್ಟು ಕಳಿಸೋಂಥದ್ದು. ಇಲ್ಲಿ ಬಂದು ಜವಾಬ್ದಾರಿ ಮುಗಿಯಲ್ಲ, ಇಲ್ಲಿಂದ ಜವಾಬ್ದಾರಿ ಶುರು ಆಗುತ್ತೆ. ಇಲ್ಲಿ ಬಂದವ್ರದ್ದು ಪ್ರತಿ ಇಂಡಿವಿಜುವಲ್ ಆಗಿ ಎವ್ರಿ ಇಂಡಿವಿಜುವಲ್ನ ಫಸ್ಟ್ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ, ಅವರು ಕನಿಷ್ಠ ಪಕ್ಷ ಇನ್ನೂ 5 ಜನರನ್ನು ಕನ್ವಿನ್ಸ್ ಮಾಡಿ ಮನವೊಲಿಸಿ ಈ ಒಂದು ಸಂವಿಧಾನ ಸಂರಕ್ಷಣಾ ಪರೇಡ್ಗೆ ಸೇರ್ಪಡೆ ಮಾಡಿಸುವಂಥ ಕರ್ತವ್ಯ ಪ್ರತಿಯೊಬ್ಬರಿಗೆ ಇರ್ತದೆ. ಅವರು ತನ್ನ ಕುಟುಂಬದವ್ರು ಕರ್ಕೊಂಬರಲಿ, ತನ್ನ ಕ್ಲಾಸ್ಮೇಟ್ಸ್ ಕರ್ಕೊಂಬರಲಿ, ತನ್ನ ಜೊತೆ ಕೂಲಿ ಕೆಲಸ ಮಾಡೋರು ಕರ್ಕೊಂಬರಲಿ, ತನ್ನ ಜೊತೆ ಕಾರ್ಮಿಕರ ಕೆಲಸ ಮಾಡ್ತಿರೋರು ಕರ್ಕೊಂಬನ್ನಿ, ಸ್ನೇಹಿತರು ಯಾರನ್ನೇ ಕರ್ಕೊಂಬರಲಿ, ಪ್ರತಿಯೊಬ್ಬರಿಗೂ ಟಾರ್ಗೆಟ್ 5. ನೀವು 5 ಜನರು ಮಾಡಲೇಬೇಕು. ಲೀಸ್ಟ್ ಆಗುತ್ತೆ. ಈಗ ಎಷ್ಟು ಜನ ಬರ್ತೀಯಾರೋ ಅಷ್ಟು ಜನರದ್ದು ಲೀಸ್ಟ್ ತಯಾರಾಗ್ತಾಯಿದೆ. ಅಷ್ಟು ಜನರನ್ನು ಫಾಲೋಅಪ್ ಮಾಡಲಾಗ್ತದೆ ಮೆಟಿಕ್ಯುಲಸ್ ಆಗಿ. ನೀವು ಕನಿಷ್ಠ 5, ನೀವು ಒಬ್ಬರು 50 ಜನರನ್ನು ಮಾಡ್ಬೋದು, ಒಬ್ರು 100 ಜನನೇ ಮಾಡ್ಬೋದು. ಆದರೆ ಕನಿಷ್ಠ ಮಿನಿಮಮ್ 5 ಟಾರ್ಗೆಟು ನಾವು ಮಾಡಲೇಬೇಕು. ಯಾಕಂದರೆ ಅದರ ಅರ್ಥ ಏನಪ್ಪ ಅಂದರೆ, ಅದು ನಮಗೊಂದು ಪ್ರೂಫು. ಅಂದರೆ ನಾನು ಈ ಸತ್ಯವನ್ನು ಹೇಳಿ ಸತ್ಯದ ಕಡೆ ಜನರನ್ನು ಕರೆತರುವ ಸಾಮರ್ಥ್ಯ ನಾನು ಬೆಳೆಸ್ಕೊಳ್ತೀನಿ ಅನ್ನೋದಕ್ಕೊಂದು ಮಾನದಂಡ ಅದು. ಸೊ ಹಂಗಾಗಿ ಎಲ್ಲರಿಗೂ ಆ ಟಾಸ್ಕ್ ಕೊಡಲಾಗ್ತದೆ. ಸೊ ಪ್ರತಿಯೊಬ್ಬರು 5,000 ಸಾವಿರ ಟಾರ್ಗೆಟ್, ಕೆಲವರು ಇನ್ನೂ ಜಾಸ್ತಿ ಮಾಡ್ತಾರೆ. ಆವರೇಜಾಗಿ ಇದನ್ನು ನಾವು ಟಾರ್ಗೆಟ್ ರೀಚ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು 50,000 ಜನರದ್ದು ಆಗ್ತದೆ. ಸೊ ಒಂದು ವರ್ಷದೊಳಗೆ 50,000 ಜನರದ್ದಾಗೋದು ನಮಗೇನು ಡೌಟ್ ಇಲ್ಲ. ಆಮೇಲೆ ಅಷ್ಟು ಸ್ಪೀಡ್ ಆಗಲ್ಲ ಅದು, ಯಾಕಂದರೆ ನಾವು ಮೇಜರ್ ಸೆಕ್ಷನ್ನ ಕವರ್ ಮಾಡಿರ್ತೀವಿ. ಆಮೇಲೆ ಸ್ಲೋ ಆಗ್ತದೆ. ಆದರೆ ಆಮೇಲೂ ಕೂಡ ನಾವು ಒಂದು 25,000 ಹಂಗೆ ನಾವು ಟಾರ್ಗೆಟ್ ಮಾಡ್ಕೊಂಡು ಮುಂದಿನ 2 ವರ್ಷದಲ್ಲಿ 1 ಲಕ್ಷಕ್ಕೆ ಮುಟ್ಟಬೇಕು ಅಂತ ನಾವು ಅದನ್ನು ಮಾಡ್ಕೊಂಡಿದ್ದೀವಿ. ಈ ಬಂದವ್ರನ್ನ ಸುಮ್ಮನೆ ಕರ್ಕೊಂಬರೋದಲ್ಲ, ಇವರಿಗೆ ಟ್ರೈನಿಂಗೋಸ್ಕರ ಪ್ಲ್ಯಾನಿಂಗ್ ಆಗಿದೆ. 100 ಜನ ಟೀಚರ್ ಸೆಲೆಕ್ಷನ್ ಮಾಡಲಾಗಿದೆ. ಸಿಲೆಬಸ್ ರೆಡಿ ಆಗಿದೆ, ಆ ಪಠ್ಯಕ್ರಮ ಆಗಿದೆ. ಆ ಸಿಲೆಬಸ್ ಟ್ರೈನಿಂಗ್ ಎಲ್ಲ ಮೇನಲ್ಲಿ ನಡೀತದೆ. ಜೂನಲ್ಲಿ ಡಿಸ್ಟ್ರಿಕ್ಟ್ ಕ್ಯಾಂಪ್ಗಳು ಶುರು ಆಗ್ತವೆ. ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಕ್ಯಾಂಪ್ಗಳಾಗ್ತವೆ. ಜುಲೈನಲ್ಲಿ ತಾಲೂಕು ಕ್ಯಾಂಪ್ ಶುರು ಆಗ್ತವೆ. ಜುಲೈ ಮತ್ತು ಆಗಸ್ಟ್ 2 ತಿಂಗಳು ತಾಲೂಕು ಕ್ಯಾಂಪ್ಸ್ ನಡೀತವೆ. ಸೆಪ್ಟೆಂಬರ್ನಿಂದ ಅದನ್ನು ಹೋಬಳಿ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತಿದೆ. ಇದು ಒಂದು ಕಡೆ ನಡೀತದೆ. ಇದು ಒಂದು ಭಾಗ. ಅಂದರೆ ಈ ನೆಟ್ವರ್ಕ್ನ ಗಟ್ಟಿ ಮಾಡ್ಕೊಳ್ಳೋದು, ವಿಸ್ತರಿಸ್ಕೊಳ್ಳೋದು ಮತ್ತು ವೈಚಾರಿಕವಾಗಿ ಗಟ್ಟಿ ಮಾಡ್ಕೊಳ್ಳೋವಂಥದ್ದು, ಇದು ಒಂದು ಭಾಗವಾಗಿ ನಡೀತದೆ. 2ನೇ ಟಾಸ್ಕಾಗಿ ಎಲ್ಲ ಕಡೆ ನಾವು ಕೊಡ್ತಿರುವಂಥದ್ದು ಏನಪ್ಪ ಅಂದರೆ, ಈ ಭೂಮಿಯಲ್ಲಿ ಬಿತ್ತಿರುವಂಥ ಈ ವಿಷವನ್ನು ತೆಗಿಬೇಕು. ಹೆಂಗೆ ಒಂದು ಈ ಸ್ವಚ್ಛತಾ ಕಾರ್ಯಕ್ರಮ, ಪರಿಸರ ಮಾಲಿನ್ಯ ಇದು ಮಾಡೋಕ್ಕೋಸ್ಕರ ಅಂತ ಹಿಂಗೆ ಮಾಡ್ತೀವಲ್ಲ, ಕಸ ಗುಡಿಸೋದು, ಹಾಗೆ ಈ ಮನಸ್ಸಿನಲ್ಲಿ ಮೂಡಿರುವಂಥ ಕಲ್ಮಶವನ್ನು ತೆಗೆಯುವಂಥ ಒಂದು ಕೆಲಸವನ್ನು ನಾವೆಲ್ಲ ತೊಗೋಬೇಕು. ನಾನು ಎಲ್ಲಿದ್ದೀನೋ ನಮ್ಮ ಏರಿಯಾದಲ್ಲಿರುವಂತಹ ಎಲ್ಲ ಸರ್ವಧರ್ಮ ಸರ್ವ ಜಾತಿಯ ಜನರನ್ನೆಲ್ಲ ಕೂಡ ಬೆಸೆದು ಅವರ ನಡುವೆ ಸ್ನೇಹ ಪರಂಪರೆ ಮಾಡಲಿಕ್ಕೆ ಬಸಬೇಕು. ನಮಗೆ ಬೇಕಾದಂಥ ಆ್ಯಕ್ಟಿವಿಟೀಸ್ ಮಾಡಿ, ನೀವು ಕಮ್ಯುನಲ್ ಹಾರ್ಮೋನಿ ಆ್ಯಕ್ಟಿವಿಟೀಸ್ ಮಾಡಿ, ಏನೇ ಮಾಡಿ, ಅಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿ, ಸಹಭೋಜನ ಏರ್ಪಡಿಸಿ, ಏನಾದರೂ ಮಾಡಿ. ಮತ್ತು ಜನರಿಗೆ ನಮ್ಮೆಲ್ಲ ಸಂತ ಶರಣರು ಎಲ್ಲ ಕಳಿಸ್ಕೊಟ್ಟಿರುವಂಥ ವಿಚಾರಗಳನ್ನು ನೀವು ಹೇಳಿ, ಅವರಿಗೆಲ್ಲ ಏನು ಹೇಳ್ಕೊಟ್ಟಿದ್ದಾರೆ ಅಂಥೇಳಿ. ಇದರಲ್ಲಿ 2 ವಿಂಗ್ಗಳ ಕೆಲಸ ಭಾಳ ಇದೆ ನಾವು ನೋಡ್ತೀವಿ. ಒಂದು ಜನಸಾಂಸ್ಕೃತಿಕ ವಿಂಗು, ಇನ್ನೊಂದು ಜನಮಾಧ್ಯಮದ ವಿಂಗು. ಇವೆರಡು ವೆರಿ ಇಂಪಾರ್ಟೆಂಟ್. ಒಂದು ಸತ್ಯನ ತಿಳಿಸ್ಬೇಕು, ಇನ್ನೊಂದು ಹೃದಯವನ್ನು ಮುಟ್ಟಿ ಎಬ್ಬರಿಸ್ಬೇಕು. ಹಾಗಾಗಿ ನಾವೆಲ್ಲ ಕಲಾವಿದರಿಗೂ, ಎಲ್ಲ ಜನಪರ ಮಾಧ್ಯಮಗಳಿಗೂ, ಪತ್ರಕರ್ತರಿಗೂ ಕೂಡ ಕೇಳ್ಕೊಳ್ತೀವಿ, ಅವರೆಲ್ಲ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಎಲ್ಲ ಯಾರು ಒಬ್ಬಿಬ್ಬರು ಮಾಡೋ ಕೆಲಸ ಅಲ್ಲ. ಇದು ಇಡೀ ಇದನ್ನು ರಾಶಿ ಕಸ ಬಿದ್ದುಬಿಟ್ಟಿದೆ ಈ ಭೂಮಿ ಮೇಲೆ. ಇದನ್ನೆಲ್ಲ ಬರೀ ಕಸ, ವಿಷ ಕಸ ಅದು. ಆ ವಿಷ ಕಸನ ತೆಗಿಬೇಕು ನಾವೆಲ್ಲ. ಹೊಸ ಚಿಗುರು ಮೂಡಿಸ್ಬೇಕು, ಹೊಸ ಹಸಿರು ಮೂಡಿಸ್ಬೇಕು. ಅದನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಈಗ ಈ ಕಾರ್ಯಕರ್ತರಿರ್ತಾರಲ್ಲ, ಆ ಸ್ವಚ್ಛತಾ ಅಭಿಯಾನದ ಒಂದು ಸ್ವಚ್ಛತಾ ಕಾರ್ಯಕರ್ತರಾಗಿ ಇವ್ರು ಕೆಲಸ ಮಾಡಬೇಕು ತಮ್ಮ ಏರಿಯಾಗಳಲ್ಲಿ.
ಇದು ಎರಡನೇ ಕೆಲಸ. ಮೂರನೇ ಕೆಲಸ ಏನಾಗ್ತಿದೆ, ನಮ್ಮ ಜನಹಿತ ಕಿತ್ಕೊಂಡು ಹೋಗ್ತಿದೆ. ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಮೊದಲು ಗುದ್ದಾಟ ಶುರು ಮಾಡಬೇಕಾಗಿದ್ದು ನಾವು. ಯಾಕಂದರೆ ನಾವು ಅಲ್ಲಿ ನಮ್ಮ ಜನರದ್ದು ಎಲ್ಲ ಬದುಕು ಭಾಳ ನರಕವಾಗಿದೆ. ಬಗುರುಕುಂ ರೈತರು ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಕರೆಂಟ್ ಬಿಲ್ಗೂ ಮೀಟ್ರ್ ಅಳವಡಿಸೋಕೆ ಹೊರಟಿದ್ದಾರೆ ಅವರೆಲ್ಲ ಕೂಡ. ಸೊ ಈ ನಮ್ಮ ಜನರ ಸಮಸ್ಯೆಗಳು ಏನಿದೆ ಆ ವಿಚಾರನ ಇಟ್ಕೊಂಡು ಇವ್ರ ಜೊತೆ ಗುದ್ದಾಟ ಸ್ಟಾರ್ಟ್ ಮಾಡಬೇಕು. ಆ ಗುದ್ದಾಟದ ಯೋಜನೆಯನ್ನು ಕೂಡ ಅಲ್ಲಿ ಅನೌನ್ಸ್ ಮಾಡಲಾಗ್ತದೆ. ಅದಕ್ಕೆ ಡಿಸ್ಕಷನ್ ನಡೀತಿದೆ. ನಾಳೆನೂ ಕಮಿಟಿ ಮೀಟಿಂಗ್ ಇದೆ. ಅದರೊಳಗೆ ತೀರ್ಮಾನ ಮಾಡಿ ಖಚಿತವಾದಂಥ ಗುದ್ದಾಟವನ್ನು ಕಾಂಗ್ರೆಸ್ ಗೌರ್ಮೆಂಟ್ ಜೊತೆ ನಾಳೆ ಅನೌನ್ಸ್ ಮಾಡ್ತೀವಿ. ದಾವಣಗೆರೆ ಒಳಗೆ ಸಿದ್ದರಾಮಯ್ಯ ಅವ್ರಿಗೂ ಮೆಸೇಜ್ ಏನು ಅನ್ನೋದನ್ನು ಅಲ್ಲಿ ಹೇಳ್ತೀವಿ. ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ. ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಗೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಸರ್ಕಾರದ ಬಗ್ಗೆ ಏನು ಅನ್ನಿಸ್ತಿದೆ, ನಾವು ಏನು ಹೆಜ್ಜೆ ತೊಗೊಳ್ತಿದ್ದೀವಿ ಅಂತ ಮಾಡ್ತಿದ್ದೀವಿ. ನಾವು ತೊಗೊಂಡಿದ್ದ ಹೆಜ್ಜೆ ಅದು ಏನಂದ್ರೂ ಕೂಡ ಬಿಡೋರಲ್ಲ. ನಾವು ಉಡಗಳಿದ್ದಂಗೆ ಕಚ್ಕೊಂಡಂಗೆ ಕಚ್ಕೋತೀವಿ. ಇದನ್ನು ನಾವು ಮೂರನೇದಾಗಿ ನಾವು ಮಾಡ್ತೀವಿ. ನಾಲ್ಕನೇದು ಏನಿದೆ, ದೊಡ್ಡ ಇಡೀ ದೇಶಕ್ಕೆ ಅಪಾಯದ ವಿಚಾರ ನಾನು ಏನು ಮಾತಾಡಿದೆ ಅದನ್ನು ತಡಿಬೇಕು. ಅದನ್ನು ತಡಿಬೇಕಂದ್ರೆ ಬರೀ ನಮ್ಮಿಂದಾಗಲ್ಲ, ದೇಶದಲ್ಲಿರುವಂಥ ಎಲ್ಲ ಶಕ್ತಿಗಳು ಸೇರಬೇಕು. ಹಾಗಾಗಿ ನಾವು ಬೇರೆ ಬೇರೆ ನ್ಯಾಷನಲ್ ನೆಟ್ವರ್ಕ್ಗಳ ಜೊತೆ ಮಾತಾಡ್ತಾ ಇದ್ದೀವಿ. ರೈತ ಸಂಘಟನೆಗಳ ಜೊತೆ ಮಾತಾಡ್ತಿದ್ದೀವಿ, ಕಾರ್ಮಿಕ ಸಂಘಟನೆಗಳ ಜೊತೆ ಮಾತಾಡ್ತಿದ್ದೀವಿ, ಆದಿವಾಸಿ ಸಂಘಟನೆಗಳ ಜೊತೆ, ದಲಿತ ಸಂಘಟನೆಗಳ ಜೊತೆ, ಮಹಿಳಾ ನೆಟ್ವರ್ಕ್ಗಳ ಜೊತೆ, ಪರಿಸರ ನೆಟ್ವರ್ಕ್ಗಳ ಜೊತೆ, ಯೂತ್ ನೆಟ್ವರ್ಕ್ ಜೊತೆ, ಎಲ್ಲರ ಜೊತೆ, ಮೀಡಿಯಾ ನೆಟ್ವರ್ಕ್ ಜೊತೆ, ಎಲ್ಲರ ಜೊತೆ ಮಾತಾಡ್ತಿದ್ದೀವಿ. ನಮ್ಮ ಒಂದು ಪ್ರಸ್ತಾಪ ಇರೋದು ಏನಪ್ಪ ಅಂದರೆ, ನಾವೆಲ್ಲರೂ ಸೇರಿ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು. ನ್ಯಾಷನಲ್ ಕಾನ್ಫರೆನ್ಸ್ ಭಾಷಣ ಮಾಡೋಕ್ಕಲ್ಲ, ಚಿಂತನ ಮಂಥನ ನಡೆಸುವಂಥ ಅಧಿವೇಶನ ಅದು ಮಾಡಬೇಕು. ನಾವೆಲ್ಲರೂ ಸೇರಿ ಒಂದು ನ್ಯಾಷನಲ್ ಚಾರ್ಟರ್ ಆಫ್ ಡಿಮ್ಯಾಂಡ್ ಮಾಡ್ಕೋಬೇಕು, ಒಂದು ನ್ಯಾಷನಲ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಒಂದು ನ್ಯಾಷನಲ್ ಡಿಮ್ಯಾಂಡ್ ಜೊತೆ ನಾವು ಇಡೀ ದೇಶ ಸಂಚರಿಸಿ ದನಿ ಎತ್ತಬೇಕು. ಇಡೀ ದೇಶ ಒಂದು ಮುಷ್ಟಿಯಾಗಿ ಆ್ಯಕ್ಟ್ ಆಗಬೇಕು. ಆ ಡೈರೆಕ್ಷನಲ್ಲಿ ನಾವು ಹೋಗಬೇಕು. ಆ ಪ್ರೊಸೆಸ್ ಈಗ ನಾವು ಸ್ವತಂತ್ರ ಚಳವಳಿ ನಿಮಗೆ ಕಲಿಸ್ಕೊಟ್ಟಿರೋ ಪಾಠ. ಸ್ವತಂತ್ರ ಚಳವಳಿ ಏನು, ಅವತ್ತಿನ ಕಾಂಗ್ರೆಸ್ ಅಂದರೆ ಏನು, ಕಾಂಗ್ರೆಸ್ ಅಂದ್ರೇ ಮಹಾಧಿವೇಶನ ಅಂದರೆ ಎಲ್ಲ ವಿವಿಧ ವೈಚಾರಿಕ ಹಿನ್ನೆಲೆಗಳು, ವಿವಿಧ ಜನವರ್ಗಗಳ ಜನರು ಒಟ್ಟಿಗೆ ಕುಂತ್ಕೊಂಡು ಇಡೀ ದೇಶದ ಹಿತಕ್ಕಾಗಿ ನಾವು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಕಾಮನ್ ಸ್ಲೋಗನ್ ಮೇಲೆ ಇಡೀ ದೇಶದ ಜನರನ್ನು ಮೂವ್ ಮಾಡುವಂಥ ಪ್ಲ್ಯಾನ್. ಅದೇ ಆ್ಯಕ್ಚುಲಿ ಸಕ್ಸಸ್ ಆಗಿದೆ. ನಮಗೆ ಹಲವಾರು ಸುತ್ತು ನಡೆದು ಇದರೊಳಗೆ ಸುಮಾರು ಜಗಳ ನಡೀತಿತ್ತು, ಅದು ಪರ ವಿರೋಧ ಎಲ್ಲ ನಡೀತು. ಬಟ್ ಅಲ್ಟಿಮೇಟ್ಲಿ ಒಂದು ಕಾಲ ಆಗೋದು, ಆ ಕಾಲ ಮೇಲೆ ಇಡೀ ದೇಶ ಮೂವ್ ಆಗೋಂಥದ್ದು. ಅದೇ ಅಲ್ಟಿಮೇಟ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಕರೆ ಕೊಟ್ಟಿದ್ದು, ದೇಶವನ್ನು ಮುಕ್ತಿಗೊಳಿಸಿದ್ದಂಥದ್ದು. ಆ ಪರಂಪರೆಯನ್ನು ನಾವು ಇವತ್ತು ಮತ್ತೆ ಕೈಗೆತ್ತಿಕೊಳ್ಬೇಕು. ಅಂಥ ಒಂದು ರಾಷ್ಟ್ರೀಯ ಅಧಿವೇಶನಕ್ಕೆ ಚಾಲನೆ ಕೊಡಬೇಕು ಅಂತ ನಮ್ಮ ಪ್ರಸ್ತಾಪ ಇದೆ. ಆದರೆ ಅದನ್ನು ನಾವು ನಮ್ಮ ಶಕ್ತಿಯಿಂದ ಅದನ್ನು ಮಾಡಲಿಕ್ಕೋಸ್ಕರ ನಮ್ಮ ಪ್ರಯತ್ನ ಮಾಡಬೇಕು. ಅಂದರೆ ಅದು ಎಲ್ಲ ನಮ್ಮ ಕೈಯಲ್ಲಿಲ್ಲ, ಅದು ಎಲ್ಲ ಶಕ್ತಿಗಳು. ಆದರೆ ಎಲ್ಲರೂ ಯೋಚನೆ ಮಾಡ್ತೀಯಾರೆ ಏನೊಂದು ಮಾಡಬೇಕು ಅಂತ. ನಮ್ಮ ಪ್ರಕಾರ ಅಂಥ ಒಂದು ರಾಷ್ಟ್ರೀಯ ಆಂದೋಲನ ಖಂಡಿತವಾಗಿ ಭವಿಷ್ಯದ ರೂಪುಗೊಳ್ಳುತ್ತೆ. ಅದರೊಳಗೆ ನಾವು ತೊಡಸ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಕೂಡ ಒಂದು ಲಕ್ಷ್ಯ ಇಟ್ಕೊಂಡಿದ್ದೀವಿ. ಇಷ್ಟು 4 ಮೇನು. ಇದರ ಇನ್ನು ಕಾಂಕ್ರೀಟ್ ಪ್ಲ್ಯಾನಿಂಗುಗಳನ್ನು ಅವತ್ತು ದಾವಣಗೆರೆಯಲ್ಲಿ ಅನೌನ್ಸ್ ಮಾಡಲಾಗ್ತದೆ. ಸರ್, ಈಗ ಒಂದು ಹೊಸ ಸ್ವರೂಪದ ಒಂದು ಹೋರಾಟನ ನೀವು ಘೋಷಣೆ ಮಾಡಿದ್ರೆ ಈ ಮೂಲಕ. ಈಗ ಈ ಹಿಂದೆ ನೀವೇನು ಎದ್ದೇಳು ಕರ್ನಾಟಕ ಅಂತ ಮಾಡಿದ್ರಿ, ಅದು ಒಂದು ಸೀಮಿತವಾಗಿ ಕೆಲಸ ಮಾಡಿದ್ದು. ಈ ಎದ್ದೇಳು ಕರ್ನಾಟಕ ಇನ್ನು ಮುಂದೆ ಇರುತ್ತಾ ಇದ್ರ ಜೊತೆಗೆ, ಅಥವಾ ಅದಕ್ಕೂ ಇದಕ್ಕೂ ಸಂಬಂಧ ಏನು ಅಥವಾ ವ್ಯತ್ಯಾಸ ಏನು, ಈ ಬಗ್ಗೆ? ನಮ್ಮ ಆಶಯ ಈಗ ಎದ್ದೇಳು ಕರ್ನಾಟಕ ಒಂದು ಬಹಳ ಒಂದು ಗಟ್ಟಿ ನೆಟ್ವರ್ಕಾಗಿ ರೂಪುಗೊಂಡಿದೆ. ಅದನ್ನು ಡಿಸ್ಪೆಂಡ್ ಮಾಡಿ ತುಂಬ ಜನ ಒಳ್ಳೆ ಜನ ಬಂದಿದ್ದಾರೆ. ನಾನು ಸುಮ್ಮನೆ ಯಾವ ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ. ಅದು ಹೆಂಗಾಗಿದೆಯಪ್ಪ ಅಂತ ಹೇಳಿದ್ರೆ, ನೀವೊಂದು ಕ್ಷೇತ್ರಕ್ಕೆ ಹೋಗಿ ಒಂದು ಬೂತಿಗೆ ಹೋದ್ರೆ ಅಂದರೆ ಅಲ್ಲಿ ಯಾರೆಲ್ಲ ಗಟ್ಟಿ ಕಾಳುಗಳಿದ್ದಾರೆ, ಅದು ಬೇರೆ ಬೇರೆ ಸಂಘಟನೆಯರಿದ್ದಾರೆ, ಅವರೆಲ್ಲ ಬೇರೆ ಬೇರೆ ವೈಚಾರಿಕ ಹಿನ್ನೆಲೆ ಇದ್ದಾರೆ. ಆದರೆ ಗಟ್ಟಿ ಕಾಳುಗಳೆಲ್ಲ ಭಾಳ ಒಳ್ಳೆ ಬಾಂಧವ್ಯದ ಜೊತೆ ಒಂದಾಗಿದ್ದಾರೆ. ಒಳ್ಳೆ ನೆಟ್ವರ್ಕ್ ಕ್ರಿಯೇಟ್ ಆಗಿದೆ. 31 ಜಿಲ್ಲೆಗಳಲ್ಲಿ ನೆಟ್ವರ್ಕ್ ಕ್ರಿಯೇಟ್ ಆಗಿದೆ. ಅದರ ಸೆಂಟ್ರಲ್ ವರ್ಕಿಂಗ್ ಗ್ರೂಪಲ್ಲಿ ಇರೋರು ಅಷ್ಟೇ ಭಾಳ ಕಮಿಟೆಡ್, ಭಾಳ ನಿಸ್ವಾರ್ಥದ್ದು. ಅಂಥ ಒಂದು ನೆಟ್ವರ್ಕ್ನನ್ನೇ ಡಿಸ್ಮೆಂಟಲ್ ಮಾಡಬಾರ್ದು, ಡಿಸ್ಮೆಂಟಲ್ ಇರಬೇಕು. ಆದರೆ ಸಂವಿಧಾನ ಸಂರಕ್ಷಣಾ ಪಡೆ ಏನು ಕಟ್ತಿದ್ವಿ, ಅದು ಬರೀ ಎದ್ದೇಳು ಕರ್ನಾಟಕದಾಗ ಮಾತ್ರ ಇರಬೇಕು ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಸಂವಿಧಾನ ಸಂರಕ್ಷಣಾ ಪಡೆ ಇನ್ನೂ ಎಲ್ಲರದಾಗಬೇಕು. ಕರ್ನಾಟಕದಲ್ಲಿರುವಂಥ ಸಮಸ್ತ ದಲಿತ ಚಳವಳಿಗಳದು, ರೈತ ಚಳವಳಿದು ಎಲ್ಲರದ್ದು ಆಗಿರಬೇಕು ಅದನ್ನು. ಸೊ ಹಾಗಾಗಿ ಈ ನಾಳೆ ಸಮಾವೇಶದಲ್ಲಿ ಅಲ್ಲಿಗೆ ಬಂದಿರುವಂಥ ಬೇರೆ ಬೇರೆ ಎಲ್ಲ ಸಂಘಟನೆ ಲೀಡರ್ಶಿಪ್ ಬರ್ತದೆ. ಒಂದು ವೇಳೆ ಅವರೆಲ್ಲರಿಗೂ ಈ ಪರಿಕಲ್ಪನೆ ಸರಿ ಅನಿಸಿ ನಾವೆಲ್ಲರೂ ಸೇರಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ರೆ, ಸಂವಿಧಾನ ಸಂರಕ್ಷಣಾ ಪಡೆ ಲಾರ್ಜರ್ ಬಾಡಿ, ಅದನ್ನು ಬೇರೆಯೇ ಕಮಿಟಿ ಮಾಡೋಣ. ಅದರಲ್ಲಿ ಎದ್ದೇಳು ಕರ್ನಾಟಕನೂ ಒಂದಾಗಿರ್ತದೆ ಅಷ್ಟೇ. ಹಲವಾರು ವಿಂಗ್ಸ್ ಇದ್ದಂಗೆ ಎದ್ದೇಳು ಕರ್ನಾಟಕನೂ ಒಂದಾಗಿರ್ತದೆ. ಬಟ್ ಸಂವಿಧಾನ ಸಂರಕ್ಷಣಾ ಪಡೆ ಇಡೀ ಕರ್ನಾಟಕದ ಪಡೆಯಾಗಿ, ಸರ್ವ ಸಂಘಟನೆಗಳ, ಸರ್ವ ಸಮುದಾಯಗಳ ಪಡೆಯಾಗಿ ಹೊರಹೊಮ್ಮಬೇಕು ಅನ್ನೋದು ನಮ್ಮ ಕನಸು. ಸರ್, ಈಗ ನಿಮ್ಮ ಇನ್ವಿಟೇಷನ್ ನಾನು ನೋಡಿದೆ, ನಾಡಿದ್ದು ಕಾರ್ಯಕ್ರಮದ್ದು. ಇದರಲ್ಲಿ ಮುಖ್ಯ ಭಾಷಣಕಾರರಲ್ಲಿ ಕೇವಲ 2 ಮಾತ್ರ ಮಹಿಳಾ ಪ್ರತಿನಿಧಿಗಳಿದ್ದಾರೆ. ಇಡೀ ಇದರಲ್ಲಿ ಟೋಟಲ್ ಆಗಿ ಕೇವಲ ಅಂದರೆ ಉಪಸ್ಥಿತರಲ್ಲಿ 6 ಜನ ಮಾತ್ರ ಮಹಿಳೆಯರಿದ್ದಾರೆ. ಈಗ ಮಹಿಳೆಯರಿಗೆ ಹೆಚ್ಚು ಸ್ಥಾನಮಾನ ಕೊಡಬೇಕು ಅನ್ನೋ ಒಂದು ಅಥವಾ 33 ರಿಸರ್ವೇಷನ್ ಪಾಲಿಟಿಕ್ಸಲ್ಲಿ ಕೊಡಬೇಕು ಅಂತೆಲ್ಲ ಹೇಳುವಾಗ, ನಮ್ಮ ಪ್ರಗತಿಪರ ಇಂಥ ವೇದಿಕೆಗಳಲ್ಲಿ, ಚಳವಳಿಗಳಲ್ಲಿ ಯಾಕೆ ಮಹಿಳೆಯರನ್ನ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆ ಸಂಘಟನೆಗಳು?
ಭಾಳ ಕರೆಕ್ಟಾದ ಪ್ರಶ್ನೆ ಕೇಳಿದ್ದೀರಿ. ಈ ಪಾಯಿಂಟ್ ಸುತ್ತಾನೆ ನಮ್ಮಲ್ಲಿ ಸಾಕಷ್ಟು ಚರ್ಚೆನೂ ಕೂಡ ನಡೆದಿದೆ ಈ ವಿಚಾರದ ಸುತ್ತ ಏನು ಮಾಡಬೇಕಿದನ್ನು ಅಂತ. ಇದೇನಪ್ಪ ಅಂದರೆ ಈಗ ನಾವೀಗ ಒಂದು ಸಂಘಟನೆಯಾಗಿ ನಾವೇನೋ ಒಂದು ಕಾರ್ಯಕ್ರಮ ವಿಚಾರ ಸಂಕಿರಣ ಮಾಡೋಕ್ಕೆ ಹೊರಟಿದ್ದೀವಿ, ಒಂದು ಗೆಸ್ಟ್ಗಳನ್ನ ಕರೆಸ್ತಾ ಇದ್ದೀವಿ. ಹಂಗೆ ಮಾಡ್ತಿದ್ದಾಗ ನಾವಾಗ ಏನು ನಾವು ಮಾಡ್ಬೋದು, ನಾವೀಗ ನೋಡಿ ಇಷ್ಟು 3 ಜನ ಮಹಿಳಾ ಸ್ಪೀಕರ್ಸ್ ಕರ್ಸೋಣ, ಇನ್ನೊಂದು ಪುರುಷ ಕರ್ಸೋಣ, ಟ್ರಾನ್ಸ್ಜೆಂಡರಿಂದ ಒಬ್ಬೊಬ್ರು ಕರ್ಸೋಣ, ಅದು ನಮ್ಮ ಕೈಯಲ್ಲಿರ್ತದೆ ಪೂರ್ತಿ ಅದು ಸ್ವಾತಂತ್ರ್ಯ ಆಯ್ಕೆ ಮಾಡೋದು. ಇಲ್ಲಿ ನಾವು ಮಾಡೋಕ್ಕೆ ಹೊರಟಿರುವಂಥದ್ದು ಇದು ಆಲ್ರೆಡಿ ಕೆಲಸ ಮಾಡ್ತಿರುವಂತಹ ವಿವಿಧ ಸಂಘಟನೆಗಳು ಮತ್ತು ವಿವಿಧ ಸಮುದಾಯಗಳು, ಅದರ ಪ್ರತಿನಿಧಿಗಳನ್ನು ಅವರೆಲ್ಲರನ್ನೂ ಕೂಡ ಈ ಸಮಾವೇಶದಕ್ಕೆ ಇಲ್ಲಿ ಕರ್ಕೊಂಬರ್ತಾ ಇದ್ದೀವಿ. ಬಟ್ ದುರದೃಷ್ಟವಶಾತ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಂಘಟನೆಗಳು ಎಲ್ಲ ನೆಟ್ವರ್ಕ್ಗಳಲ್ಲೂ ಕೂಡ ಮಹಿಳಾ ಲೀಡರ್ಶಿಪ್ಪೇ ಕಡಿಮೆ ಇದೆ. ಇದು ಲೀಡರ್ಶಿಪ್ ಬೇಸಿಕಲಿ ಸ್ಟೇಜ್ ಮೇಲೆ ತರ್ತಿರೋಂಥದ್ದು, ಜನರಲ್ ಆಗಿ ತರ್ತಿಲ್ಲ. ಜನರಲ್ ಸ್ಪೀಕರಾಗಿ ನಾವು ಕರಿತಿರೋದು ಕೆಲವ್ರು ಮಾತ್ರನೇ ಕರಿತಿರೋದು ವೈಚಾರಿಕವಾಗಿ ಆಲ್ ಇಂಡಿಯಾ. ಅದರಲ್ಲಿ ಆ್ಯಕ್ಚುಲಿ ಮೇಧಾ ಪಾಟ್ಕರ್ನ ಮೇನಾಗಿ ಇದು ಫಿಕ್ಸ್ ಮಾಡಿದ್ವಿ. ಆ್ಯಕ್ಚುಲಿ ಅದನ್ನು ಮಹಿಳೆನೇ ಇದನ್ನು ಮೇನಾಗಿ ಇದು ಮಾಡಬೇಕು ಅಂತೇಳಿ ಫಸ್ಟ್ ಮೇನಾಗಿ ಫಿಕ್ಸ್ ಮಾಡಿದ್ದು. ಮೇಧಾವ್ರಿಗೂ ಭಾಳ ಆಸೆ ಇತ್ತು. ಮೇಧಾವರು ಈ ಇದು ಬಂದು ಆನ್ಲೈನ್ ಬರ್ತಾರೆ, ಮಾತಾಡ್ತಾರೆ. ಬಟ್ ಮೇಧಾ ಅವ್ರ ಮೇಲೆ ಈಗ ಒಂದು ಭಾಳ ಸೀರಿಯಸ್ ಕೇಸ್ ಆಗಿಬಿಟ್ಟಿದೆ. ಅವ್ರನ್ನ 5 ವರ್ಷ ಒಳಗೆ ಮತ್ತೆ ಜೈಲಿಗೆ ತಳ್ಳುವಂಥ ಪ್ರಯತ್ನ ನಡೀತಾ ಇದೆ. ಸೊ ಹಂಗಾಗಿ ಅದು ಲಾಸ್ಟ್ ಕ್ರೂಷಿಯಲ್ ಪಾಯಿಂಟಿಗೆ ಬಂದಿದೆ. ಸೊ ಹಂಗಾಗಿ ಅವ್ರು ಡೆಲ್ಲಿಯಲ್ಲಿ ಅವತ್ತು ಇರಲೇಬೇಕಾಗಿದೆ. ಹಾಗಾಗಿ ಅವ್ರು ಬರ್ತಾ ಇಲ್ಲ. ಹಾಗಾಗಿ ಈಗ ನಾವು ಕರೆದಿರೋದು ಹೊರಗಡೆಯಿಂದ ಬೆರಳಿಣಿಕೆ ಸ್ಪೀಕರ್ಸ್ ಅಷ್ಟು ಜಾಸ್ತಿ ಮೊದಲು ತುಂಬ ಜನ ಬರಬೇಕು ಅಂತಿದ್ರು, ಎಲ್ಲ ತೆಗೆದುಬಿಟ್ಟು ಬೇಡ ಅಂದ್ಕೊಂಡ್ವಿ. ಕೊನೆಗೆ ಪರ್ಕಲ ಪ್ರಭಾಕರು, ಜಿಗ್ನೇಶು, ನಮಗೆ ಮೇಧಾ ಪಾಟ್ಕರು, ಇವ್ರು 3 ಜನನ ಕರಿಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಕೊನೆಗೆ ಮೇಧಾ ಅವ್ರು ಬರಲಿಲ್ಲ. ಅವ್ರು ಪರ್ಯಾಯವಾಗಿ ಡಾಕ್ಟರ್ ಸುನೀಲ್ ಕುಮಾರ್ ಬಂದರು. ಮತ್ತು ಹೊರಗಡೆ ಬರೋ 3 ಜನ ಗಂಡಸರಾದರು. ನಮಗೆ ಇಲ್ಲಿನ ಸಂಘಟನೆಗಳು ತೊಗೊಂಡ್ರೆ ನಮ್ಮೆಲ್ಲ ಸಂಘಟನೆ ಲೀಡರ್ಶಿಪ್ ಅದು ಗಂಡಸುಮಯ ಆಗಿಬಿಟ್ಟಿದೆ. ಇನ್ನೂ ಸ್ವಲ್ಪ ಸಮಯ ಹೋಗುತ್ತೆ. ಆಮೇಲೆ ಇದನ್ನು ನಾವು ಕನ್ವಿನ್ಸ್ ಮಾಡಬೇಕು ಎಲ್ಲರಿಗೂ ಕೂಡ. ನೀವಿದ್ದರೂ ಕೂಡ ನಿಮ್ಮ ಮಹಿಳಾ ಪ್ರತಿನಿಧಿನ ಕಳಿಸ್ಕೊಡಿ. ಇಲ್ಲಾಂದರೆ ನಾವು ಇಬ್ಬರು ಪ್ರತಿನಿಧಿ ಬನ್ನಿ ಅಂತ ಮಾಡ್ಬೋದಾಗಿತ್ತು. ಇಬ್ಬರು ಬನ್ನಿ ಅಂತ ಮಾಡಿ ಇನ್ನೊಂದು ಮಹಿಳೆ ತನ್ನಿ ಅಂತ. ಆದರೆ ಈಗ ಒಂದೊಂದು ಸಂಘಟನೆ ಒಬ್ಬೊಬ್ರು ಬರ್ತಿದಾರಲ್ಲ, ಅದು ನೋಡಿದಿರಲ್ಲ ಅದನ್ನು ಎಷ್ಟು ಲಿಸ್ಟ್ ಇದೆ ಅಂತೇಳಿ. ಅಷ್ಟಿದೆ ಒಂದೊಂದು ಸಂಘಟನೆ ಒಬ್ಬೊಬ್ಬರು ಪ್ರತಿನಿಧಿ. ಅದು ಇನ್ನೂ ಮುಗಿದಿಲ್ಲ. ಈಗ ಅದ್ರ ಬಗ್ಗೆ ಅದನ್ನು ಬಿಡೋನೋ ಬೇಡೋ ಅಂತ ಯೋಚನೆ ಮಾಡಿದ್ವಿ. ಯಾಕಂದರೆ ಎಲ್ಲರ ಹೆಸರು ಕವರ್ ಮಾಡೋಕ್ಕಾಗಲ್ಲ. ಕೆಲವು ಹೆಸರುಗಳು ಬಿಟ್ಟು ಹೋಗ್ತವೆ. ಅವ್ರಿಗೆ ಪಾಪ ಬೇಸರ ಆಗ್ತದೆ, ನೋವಾಗ್ತದೆ. ಒಬ್ಬರ ಹೆಸರು ಒಂದು ಸಂಘಟನೆ ಹೆಸರು ಒಂದು ಹಾಕಿದ್ದೀವಿ, ಅದು ಕೂಡ ಪ್ರಾಬ್ಲಮ್ ಆಗ್ತದೆ. ಆ ಸೂಕ್ಷ್ಮ ಇದೆ. ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಅದು ನಮ್ಮ ಇಡೀ ಚಳವಳಿಯ ದೌರ್ಬಲ್ಯದ ಸೂಚಕ. ಅದು ಕಾಣಿಸ್ತಾ ಇರೋಂಥದ್ದು. ಇದು ನಮ್ಮೆಲ್ಲರಿಗೂ ಮುಖಕ್ಕೆ ಅವಮಾನನೇ. ಇದು ನೀವು ಬೈದರೆ ನಮ್ಮನ್ನು ಸೇರಿಸಿ ಬೈರಿ, ಸಮಸ್ಯೆ ಇಲ್ಲ. ಇರೋದು ವಾಸ್ತವ. ಅದು ಇದನ್ನು ನಾವು ಚೇಂಜ್ ಮಾಡಬೇಕು ಮುಂದಿನ ದಿನಗಳಲ್ಲಿ. ಬಟ್ ಈಗ ಸತತ ಪ್ರಯತ್ನ ಪಡೋಣ ಎಲ್ಲರೂ ಕೂಡ. ಸರ್, ಕೊನೆಯ ಪ್ರಶ್ನೆ. ಈಗ ನೀವು ಎಲ್ಲ ತುಂಬ 10 ಸಂಘಟನೆಗಳೆಲ್ಲ ಇದ್ದಾವೆ ಸರಿ, ದೊಡ್ಡ ಚಳವಳಿ. ಇದ್ರ ಜೊತೆಗೆ ಮುಖ್ಯವಾಗಿ ಎಡ ಪಕ್ಷಗಳು, ಅದರಲ್ಲಿ CPI, CPM, ಅವು ಕರ್ನಾಟಕದ ಪ್ರಗತಿಪರ ಚಳವಳಿಯಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಈ ಒಂದು ಪ್ರಾಸೆಸ್ಸಲ್ಲಿ ಅವರು ಇನ್ವಾಲ್ವ್ ಆಗಿಲ್ಲ ಅಂತ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಇದನ್ನು ನೋಡಿದಾಗ. ಇದು ಯಾಕೆ ಹೀಗಾಗ್ತಾ ಇದೆ? ನಿಮ್ಮ ಕಡೆಯಿಂದ ಆಗಿರುವ ತೊಂದರೆನಾ, ಅಥವಾ ಇದು ಏನು, ಯಾಕೆ, ಅಥವಾ ಇದನ್ನು ಮುಂದಿನ ಇದರಲ್ಲಿ ಎಲ್ಲರನ್ನು ಸೇರಿಸಿದಂತಹ ಒಂದು ಚಳವಳಿ ಆಗೋಕ್ಕೆ ಸಾಧ್ಯತೆ ಇದೆಯಾ? ಸ್ವಲ್ಪ ನಾನು ಪಬ್ಲಿಕ್ಕಾಗಿ ಅಷ್ಟು ಸುಲಭವಾಗಿ ಮಾತಾಡೋಕ್ಕಾಗಲಾದಿರೋಂಥ ಪ್ರಶ್ನೆ ನನಗೆ ಕೇಳಿದ್ದೀರಿ. ಮತ್ತು ಯಾರು ಕಾಮ್ರೇಡ್ಸು ಕೂಡ ಅನ್ಯಥ ಭಾವಿಸಬಾರ್ದು ನಮ್ಮ ಕಾಮ್ರೇಡ್ಸು. ಈಗ ನೋಡಿ, ಸಂಯುಕ್ತ ಹೋರಾಟ ಕರ್ನಾಟಕದಲ್ಲಿ ನಾವು ಏನು ಭೇದ ಭಾವ ಇಲ್ಲದೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಿದ್ವಿ. ಕಾಮ್ರೇಡ್ ಬಯ್ಯಾರೆಡ್ಡಿ ಅವರು ನಮ್ಮ ಇಡೀ ಕೋಆರ್ಡಿನೇಟರ್ ಆಗಿದ್ದರು. ಸೊ ನಮ್ಗೆ ಅದರಲ್ಲಿ ಏನೂ ಇಲ್ಲ. ನಾವೀಗಲೂ ಕೂಡ ಈಗ ಮೇ 20ಗೆ ಕಾರ್ಮಿಕ ಸಂಘಟನೆಗಳಿಂದ ಕರೆ ಕೊಟ್ಟಿದ್ದೆ. ಎಡಪಕ್ಷಗಳೇ ಮೇನಾಗಿ ಲೀಡ್ ಮಾಡ್ತಿದ್ದಾವೆ. ಅದನ್ನು ನಮ್ಮ ಪೂರ್ತಿ ಶಕ್ತಿ ಎನರ್ಜಿ ಹಾಕಿ ಅದನ್ನು ಸಕ್ಸಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಮ್ಗೆ ಅಂಥದ್ದು ಯಾವುದು ತಾತ್ವಿಕವಾದಿ ಬೇರೆ ಇಲ್ಲ. ಆದರೆ ಈ ಟೈಪ್ ಆಫ್ ಒಂದು ಏನೋ ಈಗ ಒಂದು ಮಾರ್ಗಕ್ಕಿಂತ ಜರ ಹಟ್ಟಿಕೆ ಪ್ರಯೋಗಗಳು ನಡೀತಾವಲ್ಲ, ಈಗ ಹೋಗ್ತಾರೆ ಹಾದಿ ಬಿಟ್ಟು ಒಂದು ಹೊಸ ಪ್ರಯೋಗಗಳು. ಈ ಹೊಸ ಪ್ರಯೋಗಗಳಲ್ಲಿ ಅವ್ರು ತೊಡಗಿಸಿಕೊಳ್ಳಲಿಕ್ಕೆ ಆ ಕಾಮ್ರೇಡ್ಸ್ಗಳಿಗೆ ಕೆಲವು ತೊಡಕುಗಳಿದೆ. ವ್ಯಕ್ತಿಗತವಾಗಿ ಅದರಲ್ಲಿ ಇರೋದು ಕೆಲವರು ಏನೇ ಫೀಲ್ ಮಾಡ್ಬೋದು. ಬಟ್ ಅವ್ರದ್ದು ಒಂದು ಆಲ್ ಇಂಡಿಯಾ ಒಂದು ಸ್ಟ್ರಕ್ಚರ್ ಇದೆ. ಆಲ್ ಇಂಡಿಯಾ ಕೆಲವು ಪಾಲಿಸಿಗಳಿದೆ. ಫಾರ್ ಎಕ್ಸಾಂಪಲ್ ಫ್ಯಾಸಿಸಮ್ನ ಹೆಂಗೆ ಫೈಟ್ ಮಾಡಬೇಕು, ಎಲೆಕ್ಷನ್ ಟೈಮ್ನಲ್ಲಿ ನಾವು ಏನು ನಮ್ಮ ಟ್ಯಾಕ್ಟಿಕಲ್, ಯಾಕೆಂದರೆ ಎದ್ದೇಳು ಕರ್ನಾಟಕ ಹುಟ್ಟಿದ್ದು ಎಲೆಕ್ಷನ್ ಟೈಮ್ನಲ್ಲಿ. ಅದೊಂದು ನಿರ್ದಿಷ್ಟವಾದಂಥ ಒಂದು ನಿಲುವು ತೊಗೊಳ್ತು. ಒಂದು ಎದ್ದೇಳು ಕರ್ನಾಟಕ ಒಂದು ಪೊಸಿಷನ್ ತೊಗೊಳ್ತು. ಪಾರ್ಟಿಯ ಪೊಸಿಷನ್ ಹಂಗಿರೋದಿಲ್ಲ. ಪಾರ್ಟಿಯ ಪೊಸಿಷನ್ನು ಅದು ಕೆಲವು ಕಡೆ ಕ್ಯಾಂಡಿಡೇಟ್ ಹಾಕಬೇಕು, ಮಿಕ್ಕಂತೆ ನಾವು ಹಿಂಗೆ ಕ್ಯಾಂಪೇನ್ ಮಾಡಬೇಕು, ಏನೋ ಒಂದು ಮಾಡಲ್ ಆಲ್ ಇಂಡಿಯನ್ ಸೆಟ್ ಆಗಿರುತ್ತೆ. ಇದು ಒಂದು ಡಿಫ್ರೆಂಟ್ ಮಾಡಲ್ ಹೋಗ್ತಿದೆ. ಹಾಗಾಗಿ ನಾವು ವ್ಯಕ್ತಿಗತವಾಗಿ ನಾವೇನು ಬಯಸ್ಬೋದು, ಆ ಕಾಮ್ರೇಡ್ಸ್ ಏನು ಬಯಸ್ಬೋದು. ಬಟ್ ಅಷ್ಟು ಸುಲಭ ಅಲ್ಲ ಅದು ಮ್ಯಾಚ್ ಮಾಡಿಸೋವಂಥದ್ದು ಎರಡು ಇದನ್ನು. ಇದೊಂದು ಪ್ರಾಕ್ಟಿಕಲ್ ತೊಡಕಾಗಿದೆ. ಬಟ್ ನನಗೂ ಗೊತ್ತಿಲ್ಲ ಇದಕ್ಕೆ ಹೆಂಗೆ ದಾರಿ ಹುಡುಕೋಬೇಕು ಏನು ಅಂತ. ಆದರೆ ಈಗ ಸಮಾವೇಶದಲ್ಲಿ ಎಲ್ಲ ಕಾಮ್ರೇಡ್ಸ್ ಬರಬೇಕು ಅಂತ ಪ್ರತಿಯೊಂದು ಪಕ್ಷದವ್ರು ಕೂಡ, ಇನ್ನೂ ಅವ್ರು ಬರೋಕ್ಕಾಗ್ತಿಲ್ಲ ಅಂದರೂ ಕೂಡ ಅವ್ರಿಗೆ ಇನ್ನೂ ಕಾಡಿ ಬೇಡ್ತಾ ಇದ್ದೀವಿ. ಇಲ್ಲ, ನೀವು ಬರಲೇಬೇಕು, ನೀವು ಇರಲೇಬೇಕು ಅಂತ ಕೇಳ್ತಾ ಇದ್ದೀವಿ ಇದಕ್ಕೆ. ಹಾಗಾಗಿ ಇದರಲ್ಲಿ ಏನು ಅಂತರ್ನೋ ಭಿನ್ನಾಭಿಪ್ರಾಯದ ಪ್ರಶ್ನೆ ಅಲ್ಲ. ಇದೊಂದು ವಾಸ್ತವ ಇರುವಂಥ ಒಂದು ಕೆಲವು ಕಾಂಟ್ರಡಿಕ್ಷನ್ಸು. ಇದನ್ನು ಫ್ಯೂಚರಲ್ಲಿ ಸಾಲ್ವ್ ಮಾಡ್ಕೋಬೇಕು ನಾವು. ಸರ್, ನಿಮಗೆ ಕೊನೆ ಪ್ರಶ್ನೆ. ಈಗ ರೈತ ಸಂಘಟನೆ ಕೂಡ ಹಲವಾರು ಇದಾಗಿ ವಿಭಾಗಗಳಾಗಿ ಹರಿದಂಚೋಗಿತ್ತು. ಈಗಲೂ ಹಲವಾರು ಲೀಡ್ರ್ಗಳಿದ್ದಾರೆ. ಮತ್ತು ದಲಿತ ಸಂಘಟನೆಗಳು ಅಷ್ಟೇ. ಈ ಎಲ್ಲ ಬಿಡಿ ಸಂಘಟನೆಗಳನ್ನೆಲ್ಲ ಒಟ್ಟಿಗೆ ತರುವ ಕೆಲಸ ಇದ್ರ ಮೂಲಕ ಯಾವ ರೀತಿ ನಡೀತಿದೆ? ಒಂದು ಪ್ರಯತ್ನ ನಿರಂತರವಾಗಿ ನಡೆದಿದೆ.
ರೈತ ಸಂಘಟನೆಗಳ ಒಕ್ಕೂಟವನ್ನು ಈಗ ಉದಾಹರಣೆ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಇದೆ. ಅದರಲ್ಲಿ ನಾವು ಆಲ್ ಇಂಡಿಯಾ ಲೆವೆಲ್ ಆಗಲಿ ಕರ್ನಾಟಕದ ಪ್ರಸ್ತುತ ಸಮಸ್ಯೆಗಳಿಗಾಗಲಿ ಒಪ್ಪುವಂಥ ಯಾವ್ಯಾವ ರೈತ ಸಂಘಟನೆಗಳದ್ದು ಎಲ್ಲರನ್ನೂ ಕೂಡ ನಾವು ಆಹ್ವಾನ ಮಾಡಿ ಎಲ್ಲರನ್ನೂ ಕೂಡ ಜಂಟಿ ಮಾಡಲಿಕ್ಕೆ ನಿರಂತರವಾದ ಪ್ರಯತ್ನವನ್ನು ಮಾಡಿದ್ದೀವಿ. ಕೆಲವು ಜನ ಬರ್ತೀವಿ ಅಂದಿನೂ ಬಂದಿಲ್ಲ, ಬರೋ ದಾರಿಯಲ್ಲಿ ಅದಾರ. ಕೆಲವು ಸಂಘಟನೆಗಳು ನಮ್ಮ ಜೊತೆ ಇದ್ದಾವೆ. ಈಗಾಗಲೇ ಕೈಗೂಡಿಸಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅವ್ರವ್ರ ಸಂಘಟನೆ ಹೆಸರು ಉಳಿಸ್ಕೊಂಡೇ ಐಕ್ಯ ಹೋರಾಟದಲ್ಲಿ ನಾವು ತೊಡಗಿದ್ದೀವಿ. ಒಂದು ಅದೇ ರೀತಿಯಾಗಿ ದಲಿತ ಸಂಘಟನೆಗಳನ್ನು ಕೂಡ ಪ್ರಯತ್ನ ನಿರಂತರವಾಗಿ ನಡೆದಿದೆ. ಮತ್ತು ಇದು ಒಂದಿನಕ್ಕೆ 2 ದಿನಕ್ಕೆ ಆಗೋಂಥ ಕೆಲಸ ಏನಲ್ಲ. ಯಾಕಂದರೆ ಯಾವುದೇ ಸಂಘಟನೆ ಅದು ತಂದೆ ಆದ ನಾಯಕತ್ವ ಹೊಂದ್ಕೊಂಡು ಅದು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಅಂತಂದರೆ ಅವು ಒಕ್ಕಟ್ಟಾಗಕ್ಕೆ ತಂದೆ ಆದ ಭಾಳ ಬಿಕ್ಕಟ್ಟು ಐತೆ ಅದರಲ್ಲಿ. ಅದ್ರ ಬೇಡಿಕೆ ಒಂದು ಆಧರಿಸಿ ಈಗ ಉದಾಹರಣೆಗೆ ಅಂಬೇಡ್ಕರ್ ವಿಚಾರ ಒಂದು ಸಾರಿ ಬಂದಾಗ ಇಡೀ ಬೆಂಗಳೂರು ನಡುಗುವ ರೀತಿಯಲ್ಲಿ ದಲಿತ ಸಂಘಟನೆಗಳೆಲ್ಲ ಒಂದಾಗಿದ್ದವು. ಎಲ್ಲ ಭಿನ್ನ ಅಭಿಪ್ರಾಯಗಳನ್ನ ಮರೆತು ಇಡೀ ರಾಜಧಾನಿಯನ್ನು ನಡುಗಿಸಿರ್ತಕ್ಕಂಥದ್ದನ್ನು ಕೂಡ ನೀವು ಕಂಡಿದ್ದೀರಿ. ಅದೇ ರೀತಿ ರೈತ ಚಳವಳಿಗಳು ಕೂಡ ಒಂದು ಸಂದರ್ಭಕ್ಕೆ ಇವೆಲ್ಲವೂ ಕೈಗೂಡ್ತವೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ಕಾರಣಕ್ಕೆ ವಿಷಯಗಳ ಆಧರಿಸಿ ಹೋರಾಟಗಳನ್ನ ರೂಪಿಸುವಂಥ ಕೆಲಸದಲ್ಲಿ ಅದು ದಲಿತ ಆಗಲಿ ರೈತ ಆಗಲಿ ಕಾರ್ಮಿಕರಾಗಲಿ. ಈಗ ಕಾರ್ಮಿಕ ಸಂಘಟನೆ ಏನು ಹೇಳಿದ್ರೆ ಮೇ 20ನೇ ತಾರೀಕು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಕಾರ್ಮಿಕ ಸಂಘಟನೆಗಳು ತಂದೆ ಆದ ನಿಲುವಿನಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಅದಾವೆ. ಆದರೆ ಆಲ್ ಇಂಡಿಯಾ ಲೆವೆಲ್ನಿಗೆ ಈ ಸಮಸ್ಯೆಗಳು ಬಂದಾಗ ಅವರು ಕೂಡ ಎಲ್ಲ ರೀತಿಯ ಒಗ್ಗಟ್ಟನ್ನು ಸಾಧಿಸಲಿಕ್ಕೆ ಇವತ್ತು JTC ಅಂತ ಒಂದು ಮುಂದೆ ಬಂದು ಈ ಕೆಲಸ ನಿರ್ವಹಿಸಿದ್ದಾರೆ. ಅದರ ಮುಂದಿನ ದಿನಗಳಲ್ಲಿ ನನಗೆ ಭಾಳ ಭರವಸೆ ಐತಿ. ಜನರ ಮಧ್ಯೆ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಖಂಡಿತವಾಗಿ ಒಂದು ಐಕ್ಯ ವೇದಿಕೆಯನ್ನು ಸಾಧಿಸ್ತವು. ಇಲ್ಲದಿದ್ದರೆ ಅವು ಉಳಿಗಾಲಿಲ್ಲ. ಬಿಡಿಯಾಗಿ ಹೋರಾಟ ನಡೆಸುವಂಥ ಯಾವುದೇ ಸಂಘಟನೆಗೂ ಮುಂದೆ ಉಳಿಗಾಲ ಇಲ್ಲ ಅಂತಕ್ಕಂಥದ್ದು ಇವತ್ತು ಈಗಾಗಲೇ ಸೂಚನೆ ಐತಿ ದೇಶದಲ್ಲಿ. ಹಂಗಾಗಿ ಅನಿವಾರ್ಯವಾಗಿ ಈ ದಾರಿಯನ್ನು ಹಿಡಿಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ನನ್ನ ವಿಶ್ವಾಸ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತವರೆಗೆ ಏನು ದಾವಣಗೆರೆಯಲ್ಲಿ ಸಂವಿಧಾನ ರಕ್ಷಕರ ಪಡೆಯ ದೊಡ್ಡ ಸಮಾವೇಶ ಇದೆ, ಅದರ ಹಿನ್ನೆಲೆಯಲ್ಲಿ ಹಲವಾರು ವಿಚಾರಗಳನ್ನು ಸೂಕ್ಷ್ಮಗಳನ್ನು ಇಬ್ಬರು ಮುಖಂಡರು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅವರಿಗೆ ಕನ್ನಡ ಪ್ಲಾನೆಟ್ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಹರ್ಷ. ಕನ್ನಡ ಪ್ಲಾನೆಟ್ಗೂ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟೊತ್ತವರೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು.